ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೆ ಕರ ಪಾರಾಯಣ. ವೀಕ್ಷಕರೇ, ಇವತ್ತು ತುಂಬ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಭವ. ಭಕ್ತಾದಿಗಳ ಹೆಸರು ರೂಪಿಕಾ ಅಂಥೇಳಿ. ರೂಪಿಕಾ ಅವರು ಮೂಲತಃ ಒಂದು ಮಹಾರಾಷ್ಟ್ರದಲ್ಲಿ ವಾಸವಾಗಿರ್ತಕ್ಕಂಥವ್ರು. ಇವ್ರಿಗೂ ಸ್ವಾಮಿ ಸಮರ್ಥರಿಗೂ ಯಾವುದೇ ತರಹದ ಒಂದು ಕನ್ಸಿಡರ್ ಇರಲ್ಲ. ಇವರು ಏನಪ್ಪ ಅಂತಂದರೆ ಮದುವೆ ಆಗಿ 1 ವರ್ಷ ಆಗಿರುತ್ತೆ. ಈ ಎಲ್ಲರ ಮನೆಯಲ್ಲೂ ಗೊತ್ತಿರ್ಬೋದು ನಿಮಗೆ, ಈ ಅತ್ತೆ ಸೊಸೆಂದ್ರ ಜಗಳ ಸದೈವಾಗಿ ನಡೀತಾ ಇರುತ್ತೆ. ಅದೇ ಥರ ರೂಪಿಕಾ ಅವ್ರ ಜೀವನದಲ್ಲಿ ಅದೇ ಕತೆ. ರೂಪಿಕಾ ಅವ್ರಿಗೂ ಅವ್ರಿಗೆ ಅತ್ತೆಗೂ ಆಗಿ ಬರ್ತಿರ್ತಿರಲಿಲ್ಲ. ಬರೀ ಪ್ರತಿದಿನ ಜಗಳ. ರೂಪಿಕಾ ಅವರು ಏನು ಅನ್ಕೋತಾರೆ ಅಂತಂದರೆ, ಇವಾಗ ಹೊಸ್ದಾಗಿ ಮದುವೆ ಆಗಿದೆ, ಮತ್ತು ಮೊಮ್ಮಕ್ಕಳಾದಮೇಲೆ ಸುಧಾರಿಸ್ಬೋದು ಅಂತ ಅನ್ನೋ ಥಾಟ್ಸು. ಇದು ಏನಾಗೋಗ್ಬಿಡುತ್ತೆ ಅಂದರೆ, ಇಬ್ಬರು ಮಕ್ಕಳಾಗ್ತಾರೆ, ಆದರೂ ಕೂಡ ಈ ರೂಪಿಕಾ ಅವರ ಅತ್ತೆ ಸುಧಾರಿಸಲ್ಲ. ಸಾಕಾಗೋಗ್ಬಿಡುತ್ತೆ ಇವ್ರಿಗೆ. ರೂಪಿಕಾ ಅವ್ರಿಗೆ ಆ 2 ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಎಲ್ಲ ಮನೆ ಮೇಂಟೆನ್ಸ್ ಮಾಡೋಷ್ಟೊತ್ತಿಗೆ ಮತ್ತೆ ವಾಪಸ್ ಈ ಅತ್ತೆಯವ್ರ ಕಡೆಯಿಂದ ಅನಿಸ್ಕೊಳ್ಳೋದು ಅಂತಂದರೆ ತುಂಬ ನೋವಿನ ಘಟನೆ. ಅತ್ತೆ ಆಗಿದ್ದರೆ ತಪ್ಪು, ಅತ್ತೆ ತಾಯಿ ರೂಪದಲ್ಲೂ ಇರ್ತಾರೆ, ಎಷ್ಟೋ ಜನರ ಮನೆಯಲ್ಲಿ ಇರ್ತಾರೆ. ಸೊ ಆ ಥರ ಒಂದು ಕಷ್ಟ ಅದು ಈವಾಗಿನ ಕಾಲದಲ್ಲಿ ಸಿಗೋದು. ಇವರಿಗೆ ಏನಾಗೋಗ್ಬಿಡುತ್ತೆ ಅಂದರೆ, ಸಾಕಾಗೋಗ್ಬಿಟ್ಟಿದೆ ನಂಗೆ ಜೀವನ, ಸತ್ತೋಗ್ಬಿಡೋಣ ಅಂತ ನೋಡಿದ್ರೆ. ಯಜಮಾನರು ಈ ಕಡೆ ಅವರ ತಾಯಿನೂ ನೋಡ್ಕೋಬೇಕು, ಈ ಕಡೆ ರೂಪಿಕಾ ಅವ್ರಿಗೂ ಸಮಾಧಾನ ಮಾಡಬೇಕು. ಹೀಗಿರುವಾಗ ಒಂದು ದಿವಸ ಏನಾಗೋಗ್ಬಿಡುತ್ತೆ, ರೂಪಿಕಾ ಅವ್ರ ಫ್ರೆಂಡು ಇವ್ರಿಗೆ ಆಕಸ್ಮಿಕವಾಗಿ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ಹೆಂಗಿದೆಯಾ, ಚೆನ್ನಾಗಿದೆಯಾ ಅಂತ. ಯಾಕೆ ಫೋನ್ ಮಾಡಿಲ್ಲ ಅಂತ ಕೇಳ್ತಾಳೆ ರೂಪಿಕಾ ಅವ್ರಿಗೆ. ರೂಪಿಕಾ ಅವ್ರಿಗೆ ಅವ್ರ ಫ್ರೆಂಡ್ ಹೇಳ್ತಾರೆ, ಇಲ್ಲ ನಾನು ಸ್ವಾಮಿ ಚರಿತ್ರೆ ಪಾರಾಯಣ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ನನಗೆ ಟೈಮೇ ಸಿಗ್ತಾಯಿಲ್ಲ ಅಂತ. ಸೊ ಇಲ್ಲೇನಾಗೋಗ್ಬಿಡುತ್ತೆ, ಈ ರೂಪಿಕಾ ಅವ್ರಿಗೆ ವಿಚಿತ್ರ ಅನಿಸುತ್ತೆ, ಏನು ಸ್ವಾಮಿ ಸಮರ್ಥರ ಸೇವೆ, ಯಾವ ಸೇವೆ ಇದು ಅಂತೇಳಿ. ಇಲ್ಲ ಈ ಥರ ಪಾರಾಯಣ ಮಾಡಬೇಕು, 11 ಮಾಲೆ ಜಪ ಮಾಡಬೇಕು ಅಂಥೇಳಿ. ಸರಿ ಆಯಿತು, ಏನು ಮಾಡೋಣ, ಅದ್ರ ಬಗ್ಗೆ ಹೆಚ್ಚಿಗೆ ಡೀಟೇಲ್ಸ್ ತೊಗೋಬೇಕಲ್ಲ. ಇವ್ರೇನು ಮಾಡ್ತಾರೆ, ಅವರ ಒಂದು ಯಜಮಾನ್ರ ಫೋನ್ ತೊಗೊಂಡು 1-2 ಸಾರಿ ಸ್ವಾಮಿ ಸಮರ್ಥರ ಬಗ್ಗೆ ವೀಡಿಯೋ ನೋಡ್ತಾರೆ. ಸೊ ಇವ್ರಿಗೊಂದು ಆಸೆ ಇರುತ್ತೆ, ನಾನು ಪ್ರತಿ ದಿವಸ ವೀಡಿಯೋಸ್ ನೋಡಬೇಕು ಅಂಥೇಳಿ. ಸೊ ಅವಾಗೇನು ಸೇವೆ ಸ್ಟಾರ್ಟ್ ಮಾಡಿರಲ್ಲ ರೂಪಿಕಾ ಅವರು. ಅಲ್ಲಿ ಏನಾಗೋಗ್ಬಿಡುತ್ತೆ, ಈ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ಸು ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ ಅಲ್ಲಿ ಮಕ್ಕಳಿಗೆ ಮೊಬೈಲ್ ಬೇಕೇ ಬೇಕಲ್ವ. ಸೊ ಅವ್ರ ಯಜಮಾನ್ರು ಏನು ಮಾಡಿಬಿಡ್ತಾರೆ, ಒಂದು ಮೊಬೈಲ್ನ ತಂದುಬಿಟ್ಟು ರೂಪಿಕಾ ಅವ್ರಿಗೆ ಕೊಡ್ತಾರೆ. ಇವರು ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲವರೆಗೂ ಬರೀ ಸ್ವಾಮಿ ಸಮರ್ಥರ ಒಂದು ವಿಡಿಯೋಸು ನೋಡೋದು ಈ ಒಂದು ಕೆಲಸ ಕಂಟಿನ್ಯೂ ಆಗೋಗ್ಬಿಡುತ್ತೆ. ಹೀಗಿದ್ದಾಗ ಏನಾಗೋಗುತ್ತೆ, ಅಲ್ಲಿ ಒಬ್ಬರು ಯಾರೋ ಹೇಳ್ತಾರೆ ಮೊಬೈಲಲ್ಲಿ ತಮ್ಮ ಎಕ್ಸ್ಪೀರಿಯೆನ್ಸ್ ಇರುವಾಗ, ಸ್ವಾಮಿ ಸಮರ್ಥರ ಸೇವೆ ಮಾಡಿ ನಾನು 11 ಸಾರಿ ಘೋರ ಸಂಕಷ್ಟೋದ್ಧಾರ ಮಂತ್ರ, ಅಂದರೆ ದತ್ತಾತ್ರೇಯ ಮಹಾರಾಜರಿಗೆ ಸಂಬಂಧಪಟ್ಟಂಗೆ ಅದನ್ನು ಹೇಳ್ತೀನಿ. ಅದು ರೂಪಿಕಾ ಅವ್ರ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಇವ್ರು ಏನು ಮಾಡಿಬಿಡ್ತಾರೆ, ಅವ್ರು 11 ಸಾರಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ರೂಪಿಕಾ ಅವರು 21 ಸಾರಿ ಘೋರ ಕಷ್ಟ ನಿವಾರಣ ಸ್ತೋತ್ರ, ದತ್ತಾತ್ರೇಯ ಮಹಾರಾಜರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ತೋತ್ರ ಅದು. ಆ ಸ್ತೋತ್ರನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1 ದಿವಸ, 2 ದಿವಸ, 3 ದಿವಸ, 4 ದಿವಸ, ಹೀಗೆ ಕ್ರಮೇಣವಾಗಿ 1 ತಿಂಗಳಾಗುತ್ತೆ. 48 ದಿವಸನೂ ಮುಗಿದೋಗ್ಬಿಡುತ್ತೆ. ಆಮೇಲೆ ಏನಾಗೋಗ್ಬಿಡುತ್ತೆ ಅಂದರೆ, ಇವರಿಗೆ ಒಂದು 48 ದಿವಸ ಸೇವೆ ಎಲ್ಲ ಮುಗಿದ ಮೇಲೆ ಏನಪ್ಪ ಇದು ಈ ಥರ ಆಗೋಯ್ತಲ್ಲ ಅಂಥೇಳಿ ಏನು ಮಾಡಿದ್ರು ಸಮಸ್ಯೆನೇ ಬಗೆಯಿರಲ್ಲ. ಒಂದು ದಿವಸ ಗುರುವಾರ ಮಹಾರಾಜರ ಮುಂದೆ ಕೂತ್ಕೊಂಡು ಕಣ್ಣೀರಿಟ್ಟು ಬೇಡ್ಕೊತಾರೆ, ಮಹಾರಾಜರೇ, ಸೊ ಇಲ್ಲಿಗೆ ನನಗೆ ಸಾಕಾಗೋಗ್ಬಿಟ್ಟಿದೆ, ಇನ್ನು ಮುಂದೆ ನನ್ನ ಹತ್ರ ಸೇವೆ ಮಾಡೋಕ್ಕಾಗಲ್ಲ ಅಂಥೇಳಿ ಅಷ್ಟೆಲ್ಲ ಮುಗಿಸಿ ಮನೆಗೆ ಹೋಗ್ಬಿಟ್ಟು ಇದು ಮಲಗ್ತಾರೆ.
ರಾತ್ರಿ ಅವ್ರ ಯಜಮಾನರು ಬಂದು ಇವರಿಗೆ ಫಸ್ಟ್ ಟೈಮ್ ಸಾಂತ್ವನ ಮಾತು ಹೇಳ್ತಾರೆ. ನೋಡು, ನಮ್ಮ ತಾಯಿ ನಿನಗೆ ತುಂಬ ಕಷ್ಟ ಕೊಡ್ತಾಳೆ ಅಂತ ನನಗೆ ಗೊತ್ತಿದೆ. ಆದರೂ ಕೂಡ ನಾನು ಇಲ್ಲಿ ಏನೂ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಇನ್ನು ಮುಂದೆ ನಿನ್ನ ಜೊತೆ ನಾನು ತುಂಬ ಚೆನ್ನಾಗಿರ್ತೀನಿ ಅಂಥೇಳಿ ಅವತ್ತಿನ ದಿನ ತಮ್ಮ ಒಂದು ನೋವನ್ನ ಅವ್ರ ಹತ್ರ ತೋಡ್ಕೊತಾರೆ. ಅವತ್ತು ಫಸ್ಟ್ ಟೈಮು ಅವ್ರ ಯಜಮಾನರು ಕೂಡ ಅವ್ರ ಕಣ್ಣಲ್ಲಿ ನೀರು ತೆಗಿತಾರೆ. ನೀನು ನನ್ನ ಮನೆಗೆ ಬಂದುಬಿಟ್ಟು ಎಷ್ಟು ಕಷ್ಟಪಡ್ತಾ ಇದೀಯಾ, ನಾನು ನಿನಗೇನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತೇಳಿ ತುಂಬ ಫೀಲಿಂಗ್ ಪಡ್ಕೊತಾರೆ. ಇದು ಕ್ರಮೇಣ ಬರ್ತಾ 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 ದಿನಗಳು ಕಳೀತಾ ಹೋಗುತ್ತವೆ. ಅವರ ಸೇವೆ ಯಾವ ಥರ ಮಾಡ್ತಾರೋ ಆ ಥರ ಸೇವೆ ಮಾಡ್ತಾ 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 ಅವ್ರ ಯಜಮಾನರು ತುಂಬಾ ಚೇಂಜಸ್ ಆಗ್ತಾರೆ. ಘೋರ ಸಂಕಷ್ಟದ ನಿವಾರಣೆ ಅಂದ್ರೆ ಅದು ತುಂಬಾ ಕಷ್ಟ ಇದೆ, ಅದು ಹೇಳೋದು ಕಷ್ಟ ಇದೆ. ಅವರು ಸೇವೆ ಸ್ಟಾರ್ಟ್ ಮಾಡಿ 3 ತಿಂಗಳಿಗೇ ಅವ್ರ ಅತ್ತೆನೂ ಚೇಂಜ್ ಆಗ್ತಾ ಹೋಗ್ತಾರೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಉದ್ಭವ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಅವ್ರ ಯಜಮಾನ್ರಿಗೂ ಕೂಡ ಒಂದು ಒಳ್ಳೆಯ ಕೆಲಸ ಸಿಗುತ್ತೆ. ಮತ್ತು ಇವ್ರಿಗೂ ಅತ್ತೆಗೂ ಮೊದಲಿನ ಥರ ಇವಾಗ ಕಡಿಮೆ ಆಗಿದೆ ಅಂಥೇಳಿ ಆ ಒಂದು ಎಕ್ಸ್ಪೀರಿಯೆನ್ಸ್ನ ನಮ್ಮ ಮುಂದೆ ಹಂಚ್ಕೊತಾರೆ. ಸ್ವಾಮಿ ಸೇವೆ ಜೊತೆ ಘೋರ ಕಷ್ಟೋದ್ಧರ ನಿವಾರಣಾ ಸ್ತೋತ್ರ ಕೂಡ ಮಾಡಿ ಇವರು ಒಂದು ಸಾಧನೆ ಮಾಡ್ದಂಗೆ ಅದು ಸತತವಾಗಿ 3 ತಿಂಗಳು ಈ ಒಂದು ಸೇವೆನ ಮಾಡಿ ಸ್ವಾಮಿಯ ಮನಸ್ಸು ಗೆದ್ದು ಇವತ್ತು ತುಂಬಾ ಸುಖ, ಶಾಂತಿ, ನೆಮ್ಮದಿಯಿಂದ ರೂಪಿಕಾಗಿದ್ದಾರೆ. ಸೊ ಈ ಥರ ಎಕ್ಸ್ಪೀರಿಯೆನ್ಸು ನಿಮ್ಮ ಜೀವನದಲ್ಲಿದ್ದರೆ ನಮಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.